ನಮಸ್ಕಾರ ಗುರು, ಇವತ್ತು ಬೆಳಗ್ಗೆನೇ ಎದ್ದು ಪಾಲಿ ಹೌಸಲ್ಲಿ ಬಸ್ಕಿನ್ ವೈಟ್ ಕೊಯ್ಬೇಕಾಗಿತ್ತು. 5 ಗಂಟೆಗೆ ಹೋಗಿ ಬಸ್ಕಿನ್ ವೈಟ್ ಎಲ್ಲ ಕೊಯ್ದು ಅದು ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಒಂದು ಬ್ಯಾಗ್ ಎತ್ಕೊಂಡೋಗಿ ಹಾಕಿದ್ರೆ, ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಸೆಂಟೆಲ್ಲ ಕೊಯ್ಕೊಂಬಂದಿದ್ರು. ಅವನ್ನೆಲ್ಲ ಎತ್ತಿ ಕ್ರೇಟ್ಗೆ ಹಾಕಿ ನರ್ಸರಿ ಹತ್ರ ಹೋಗಿ ನಾರ್ಕ್ ಬಂದಿದ್ರು ಎತ್ಕೊಟ್ಟು. ಹಂಗೆ ಲೈಟ್ಗಳು ಸಹ ಆಫ್ ಮಾಡ್ಕೊಂಬಂದೆ. ಬೆಳಗ್ಗೆ ಕೊಯ್ಕೊಂಬಂದಿರೋ ಸೆಂಟೆಲ್ಲನೆಲ್ಲ ಬಾಕ್ಸ್ಗೂ ಸಹ ಹಾಕಿದ್ರಿ. ಎಷ್ಟು ಕೆಜಿ ಅಂದ್ರೆ ಒಂದು ಬಾಕ್ಸ್ಗೆ ಹಾಕೋದು 15 ಕೆಜಿ ಒಂದೊಂದು ಬಾಕ್ಸ್ಗೆ ತೂಕ ಹೂವು ಹಾಕೋದು. ಹೈದ್ರಾಬಾದ್ಗೆ ಹಾಕ್ಬೇಕಾಗಿದ್ದು, ಆದ್ರೆ ಹೈದ್ರಾಬಾದಲ್ಲಿ ರೇಟ್ ಇಲ್ಲ ಅಂತೇಳಿ ಚಿಕ್ಕಬಳ್ಳಾಪುರ್ಗೆ ಟೆಂಪೋದಲ್ಲಿ ಹಾಕಿ ಕಳಿಸಿದ್ರಿ. ಐಶ್ವರ್ಯ ಟು ಬಾಡೀಸ್ ಕೊಯ್ಕೊಂಬಂದ್ರಿ, ಅವನ್ನೆಲ್ಲ ಗಾಡಿಗೆ ಹಾಕೊಂಡೋಗಿ ಹೈದ್ರಾಬಾದ್ ಗಾಡಿಗೆ ಹಾಕ್ದೆ. ಮತ್ತೆ ಒಂದ್ ಸೈಡ್ ಗಾಡಿಗೆ ಲೋಡ್ ಆಗ್ತಾ ಇದ್ರಿ, ಇನ್ನೊಂದ್ ಸೈಡ್ ಲೋಡ್ ಆಗ್ಬೇಕಾಗಿರೋ ಗಾಡಿಗಳೆಲ್ಲ ನಿಲ್ತಿದ್ವು. ಎತ್ಕೊಂಬಂದು ನಮ್ ಗಾಡಿನೂ ಸಹ ಲೋಡ್ಗೆ ಹಾಕಿದ್ವಿ. ನಮ್ ಗಾಡಿಗೆ ಎಲ್ಲ ಲೋಡ್ ಮಾಡ್ಕೊಟ್ಟಿದ್ದಾದ್ಮೇಲೆ ನೀಟಾಗಿ ಹಗ್ಗಗಳು ಸಹ ಕಟ್ಟಿದ್ವಿ. ಹಗ್ಗಗಳು ಸಹ ಕಟ್ಟಿದ್ದಾಗೋಯ್ತು. ಗಾಡಿ ಟೈರ್ ಕೆಳಗಡೆ ನಿಂಬೆಹಣ್ಣು ಇಕ್ಕಿ ಗಾಡಿಯನ್ನು ಸಹ ಮೂವ್ ಮಾಡಿದ್ರೆ ಗಾಡಿ ಹೈದ್ರಾಬಾದ್ ಕಡೆ ಹೋಯ್ತು. ಮತ್ತೆ ಇನ್ನೊಂದ್ ಗಾಡಿ ಹಂಗೆ ಲೋಡ್ಗೆ ಇಕ್ಕಿದ್ರಿ. ಇನ್ನೊಂದ್ ಗಾಡಿ ಯಾವ್ದಂದ್ರೆ ಲೋಡ್ಗೆ ಇಕ್ಕಿದ್ ನಮ್ ನವೀನ್ ಅಣ್ಣಂದು. ಅದ್ರನ್ನು ಸಹ ಒಂದು ಅರ್ಧ ಗಾಡಿಗೆ ಲೋಡ್ ಮಾಡ್ಕೊಟ್ಟೆ. ಮತ್ತೆ ನರ್ಸರಿ ಹತ್ರ ನಾರ್ಕ್ ಬಂದಿದ್ದಾರೆ ಅಂತ ಹೇಳಿ ನರ್ಸರಿ ಹತ್ರ ಬಂದೆ. ನರ್ಸರಿ ಹತ್ರ ಬಂದ್ ನೋಡಿದ್ರೆ ನಾರ್ ಸ್ವಲ್ಪ ಒಣಗಿತ್ತು, ಅದ್ರಿಗೆಲ್ಲ ನೀರ್ ಹಾಕ್ದೆ. ಬೀಜ ಹಾಕಿರೋ ಕ್ರೇಟ್ಗಳು ಸಹ ಎಲ್ಲ ಮೊಳಕೆ ಬಂದಿತ್ತು. ಮೊಳಕೆ ಬಂದಿರೋನೆಲ್ಲ ನೀಟಾಗಿ ಬೆಡ್ ಮೇಲೆ ಜೋಡಿಸಿದ್ದು ಸಹ 7 ಗಂಟೆ ಅಷ್ಟೊತ್ತಿಗೆ ಮುಗೀತು. ಮತ್ತೆ ನರ್ಸರಿಗೆ ಲೈಟ್ ಆನ್ ಮಾಡ್ಕೊಂಡ್ ಬಂದು ಬೀಗ ಹಾಕೊಂಡ್ ಮನೆ ಕಡೆ ಬಂದೆ. ಹತ್ರ ಬಂದ್ ನೋಡಿದ್ರೆ ಒಂದ್ 10 ಹೂವನ್ನು ಸಹ ಎಲ್ಲ ಲಾಟ್ಗೆ ಹಾಕಿದ್ರು. ಲಾಟ್ಗೆ ಹಾಕಿರೋ ಹೂವು ಎಲ್ಲಿಂದನಪ್ಪ ತಂದಿರೋದಂದ್ರೆ ಬಾಗೇಪಲ್ಲಿಯಿಂದ ತರ್ಸಿರೋದು, ನಾಳೆ ಹೈದ್ರಾಬಾದ್ಗೆ ಹಾಕಕ್ಕೆ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗೋಣ.